ಮೊದಲನೇ ಕ್ಯಾಟಗರಿ ಬಂದು ಆಕ್ಟಿವೇಟರ್. ಆಕ್ಟಿವೇಟರ್ ಅಂದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಸೊ ನಾವು ಯಾವಾಗ ಹಾಸ್ಪಿಟಲ್ಗೆ ಹೋಗ್ತೀವಿ, ಒಂದ್ಸಲ ಚಾಟ್ ಬಾಕ್ಸ್ ಅಲ್ಲಿ ಮೆಸೇಜ್ ಮಾಡಿ, ನಾವು ಯಾವಾಗ ಇಂಜೆಕ್ಷನ್ ತಗೊಂತೀವಿ, ಗ್ಲೂಕೋಸ್ ತಗೊಂತೀವಿ, ಟಾಬ್ಲೆಟ್ಸ್ ತಗೊಂತೀವಿ, ಯಾವಾಗ ತಗೊಂತೀವಿ, ಚಾಟ್ ಬಾಕ್ಸ್ ಮೆಸೇಜ್ ಮಾಡಿ. ನಾನು ಕೇಳಿದಕ್ಕೆ ಮಾತ್ರ ಚಾಟ್ ಬಾಕ್ಸ್ ಆನ್ಸರ್ ಮಾಡಿ. ಲಾಸ್ಟ್ ಅಲ್ಲಿ ನಾನು ನಿಮ್ಗೆ ಆನ್ಸರ್ ಮಾಡ್ತೀನಿ. ಯಾವಾಗ ಮಾಡ್ತೀವಿ, ಯಾವಾಗ ಹಾಸ್ಪಿಟಲ್ಗೆ ಹೋಗ್ತೀವಿ, ಯಾವಾಗ ಮೆಡಿಕಲ್ ಸ್ಟೋರ್ಗೆ ಹೋಗ್ತೀವಿ. ಬೇಗ ಬೇಗ ಫಾಸ್ಟ್ 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 ಫಾಸ್ಟ್. ಎಸ್, ನಮ್ಮ ಆರೋಗ್ಯ ಏರುಪೇರು ಆದಾಗ ಹಾಸ್ಪಿಟಲ್ಗೆ ಹೋಗ್ತೀವಿ, ಡಾಕ್ಟರ್ಸ್ ಬರ್ಕೊಡ್ತಾರೆ, ಇಂಜೆಕ್ಷನ್ ಟಾಬ್ಲೆಟ್ಸ್ ನ ಕೊಡ್ತಾರೆ. ಎಸ್, ಮೆಡಿಕಲ್ ಸ್ಟೋರ್ ತಗೊಂತೀವಿ, ಯೂಸ್ ಮಾಡ್ತೀವಿ. ಅದೇ ರೀತಿ ಇವಾಗ ನೀವೇಳಿ ರೈತರು ಯಾವಾಗ ಗೊಬ್ಬರದ ಅಂಗಡಿಗೆ, ಔಷಧಿ ಅಂಗಡಿಗೆ, ಅಂದ್ರೆ ಹುಳ ಬಂದಾಗ, ಕೊಳೆ ರೋಗ ಬಂದಾಗ, ಬೂದಿ ರೋಗ ಬಂದಾಗ, ಕಳೆ ಬೆಳ್ಕೊಂಡಾಗ ಗೊಬ್ಬರ ಯೂರಿಯಾಗಳನ್ನ ತಗೊಬರೋದಕ್ಕೆ ಎಲ್ಲಿ ಹೋಗ್ತಾರೆ ಅಂದ್ರೆ ಬೇರೆ ಒಂದು ಹೊರಗಡೆ ಫರ್ಟಿಲೈಸರ್ ಶಾಪ್ಗೆ ಹೋಗ್ತಾರೆ. ಎಸ್, ಸೊ ನಮ್ಮ ಅಗ್ರಿ 82 ಕೆಲಸ ಮಾಡುತ್ತಪ್ಪ ಅಂದ್ರೆ ಸ್ವಲ್ಪ ಬೆಂಕಿ ಉರಿತಾ ಇರುತ್ತೆ. ಆ ಒಂದು ಬೆಂಕಿಗೆ 1 ಇಲ್ಲ ಹನಿ, 2 ಹನಿ, 3 ಹನಿ ಪೆಟ್ರೋಲ್ ಡೀಸೆಲ್ ಹಾಕಿದಾಗ ಹೇಗೆ ಬೆಂಕಿ ದಗ 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 ಅಂತ ಉರಿಯುತ್ತೆ, ಜಾಸ್ತಿ ಆಗುತ್ತೆ. ಅದೇ ರೀತಿ ನಮ್ಮ ವೆಸ್ಟೀಜ್ ಅಗ್ರಿ 82 ಬೇರೆ ಒಂದು ಪ್ರಾಡಕ್ಟ್ ಜೊತೆಯಲ್ಲಿ ಕೀಟನಾಶಕ, ಕೊಳೆನಾಶಕ, ಯೂರಿಯಾ, DAP, ಫರ್ಟಿಲೈಸರ್ ಜೊತೆ, ಮೈಕ್ರೋ ನ್ಯೂಟ್ರಿಯನ್ ಜೊತೆ, ವೆಸ್ಟೀಜ್ ಅಗ್ರಿ ಪ್ರಾಡಕ್ಟ್ ಮಿಕ್ಸ್ ಮಾಡಿದಾಗ ಏನಾಗುತ್ತೆ, ಆ ಒಂದು ಪ್ರಾಡಕ್ಟ್ ಇರುವಂತ ಇಂಗ್ರೀಡಿಯೆಂಟ್ಸ್ ಆಕ್ಟಿವ್ ಆಗುವಂಥದ್ದು, ಅದರ ಒಂದು ಕರ್ತವ್ಯ ಜಾಸ್ತಿ ಆಗುತ್ತೆ, ಅದರ ಒಂದು ಬೇರೆ ಒಂದು ಪ್ರಾಡಕ್ಟ್ ಒಂದು ಕ್ರಿಯಾಶೀಲನ ಹೆಚ್ಚು ಮಾಡುತ್ತೆ. ಅಗ್ರಿ 82 ಫಸ್ಟ್ ಏನ್ ಮಾಡ್ತಾ ಇದೆ, ಬೇರೆ ಒಂದು ಪ್ರಾಡಕ್ಟ್ ಇರುವಂತ ಇಂಗ್ರೀಡಿಯೆಂಟ್ಸ್ ಪವರ್ನ, ಎಫೆಕ್ಟಿವ್ನೆಸ್ ನ, ಕಾರ್ಯ ಕರ್ತವ್ಯನ, ಕ್ರಿಯಾಶೀಲನ ಹೆಚ್ಚು ಮಾಡುತ್ತೆ ಅಗ್ರಿ 82. ಸೆಕೆಂಡ್ ಪಾಯಿಂಟ್ ಬಂದು ವೆಟರ್ ಅಂಡ್ ಸ್ಟಿಕ್ಕರ್. ಈ ಒಂದು ಪ್ರಾಡಕ್ಟ್ ಗಮ್ ತರ ಕೆಲಸ ಮಾಡುತ್ತೆ. ಫಸ್ಟ್ ಎಕ್ಸಾಂಪಲ್ ಬೆಂಕಿ ತರ ಕೆಲಸ ಮಾಡುತ್ತೆ. ಸೆಕೆಂಡ್ ಬಂದು ಗಮ್ಮು ತರ ಕೆಲಸ ಮಾಡುತ್ತೆ. ಗಮ್ಮನ್ನ ಏನಕ್ಕೆ ಯೂಸ್ ಮಾಡ್ತೀವಿ, ಏನಾದ್ರೂ ಒಂದನ್ನು ಅಂಟಿಸ್ಬೇಕು, ಅದು ಕೆಳಗೆ ಬೀಳ್ಬಾರ್ದು, ಹೆಚ್ಚು ದಿನಗಳ ಕಾಲ ಹಾಗೆ ಇರಬೇಕು ಅನ್ನೋದಕ್ಕೆ ಗಮ್ನ ಯೂಸ್ ಮಾಡ್ತೀವಿ. ಎಸ್, ನಾವು ಇವತ್ತಿನ ದಿನ ಏನೆಲ್ಲ ಪೆಸ್ಟಿಸೈಡ್ಸ್ ನ, ಫಂಗಿಸೈಡ್ಸ್ ನ, ಹರ್ಬಿಸೈಡ್ಸ್ ನ, ಫರ್ಟಿಲೈಸರ್ಸ್ ನ, ಮೈಕ್ರೋ ನ್ಯೂಟ್ರಿಯನ್ಸ್ ನ ನಾವು ಸ್ಪ್ರೇ ಮಾಡ್ತಾ ಇದೀವಿ, ಅದನ್ನ ಔಷಧಿನ ಸಿಂಪಡಿಸ್ತಾ ಇದೀವಿ. ಆ ಒಂದು ಔಷಧಿ ಎಲೆಗಳ ಮೇಲೆ ಬಿದ್ದಾಗ ಗಮ್ಮು ಹೇಗೆ ಕಚ್ಕೊಳ್ಳುತ್ತೆ, ಆ ನೀರಿನ ಹನಿ ಕೂಡ ಎಲೆಗಳ ಮೇಲೆ ಕಚ್ಕೊಳ್ಳೋದಕ್ಕೆ, ಅಂಟಿಕೊಳ್ಳೋದಕ್ಕೆ, ಮಳೆ ಬಂದ್ರು ಗಾಳಿ ಬಂದ್ರು ಬಿಸಿಲು ಜಾಸ್ತಿ ಆದ್ರೂ ಬೇಗ ಡ್ರೈ ಆಗಲ್ಲ ಅಗ್ರಿ 82 ನಾವು ಯೂಸ್ ಮಾಡಿದಾಗ. ನಾವೇನೆಲ್ಲ ಸಿಂಪಡಿಸ್ತೀವಿ ಆ ಔಷಧಿ ಎಲೆಗಳ ಮೇಲೆ ಅಂಟಿಸೋದಿಕ್ಕೆ ಆ ತ್ಯಾಮ ಹೆಚ್ಚು ಸಮಯಗಳು ಹಾಗೆ ಉಳ್ಕೊಳ್ಳೋದಿಕ್ಕೆ ನಮ್ಮ ಅಗ್ರಿ 82 ವೆಟ್ಟರ್ ಆಗಿ, ಸ್ಟಿಕ್ಕರ್ ಆಗಿ ಕೆಲಸ ಮಾಡುತ್ತೆ. ಆ ತ್ಯಾಮನ ಹಾಗೆ ಉಳಿಸುತ್ತೆ, ಆ ನೀರಿನ ಹನಿನ ಹಾಗೆ ಕಳ್ಸಿಕೊಡುತ್ತೆ. ಮಳೆ ಬಂದ್ರು ಗಾಳಿ ಬಂದ್ರು ಅದು ಬೇಗ ಡ್ರೈ ಆಗಲ್ಲ. ಅದೇ ರೀತಿ ಮೂರನೇದು ಬಂದು ಸ್ಪ್ರೆಡ್ ಅಂಡ್ ಏನು ವಿಸ್ತರುವಂಥದ್ದು, ಹರಡುವಂಥದ್ದು. ನಾವು ಔಷಧಿನ ತುಂಬಾ ಸ್ಪೀಡ್ ಆಗಿ ಸ್ಪ್ರೇ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಬೇಗ ಬೇಗ ಪಟ ಅಂತ ಹೋಗ್ತಾ ಇರ್ತೀವಿ. ಬಟ್ ಒಂದೊಂದು ಹನಿ ಬೀಳುತ್ತೆ, ಒಂದೊಂದು ಹನಿ ಸರಿಯಾಗಿ ಬೀಳಲ್ಲ. ಬಿದ್ದ ಹನಿ ಸಂಪೂರ್ಣವಾಗಿ ಎಲೆಯ ಎಲ್ಲ ಒಂದು ಮೂಲೆಗೂ ಹರಡಿಸುತ್ತೆ, ಸ್ಪ್ರೆಡ್ ಮಾಡುತ್ತೆ ಅಗ್ರಿ 82. ಅಗ್ರಿ 82 ನ ಬೇರೆ ಒಂದು ಪ್ರಾಡಕ್ಟ್ ಮಿಕ್ಸ್ ಮಾಡಿದ್ರೆ ಬೇರೆ ಒಂದು ಪ್ರಾಡಕ್ಟ್ ನ ಸಂಪೂರ್ಣವಾಗಿ ಸಸ್ಯದ ಎಲ್ಲಾ ಒಂದು ಮೂಲೆ ಭಾಗ ಕೂಡ ಹರಡಿಸುತ್ತೆ, ಸ್ಪ್ರೆಡರ್ ಆಗಿ ಕೆಲಸ ಮಾಡುತ್ತೆ. ನಾಲ್ಕದು ಬಂದು ಪ್ಯಾಂಟ್ ರೈಟಿಂಗ್. ಬೂದಿ ರೋಗ, ಚುಕ್ಕಿ ರೋಗ, ಎಲ್ಲಾ ರೀತಿ ರಸ ಇರುವಂತ ಕ್ರಿಮಿ ಕೀಟಗಳು, ದೊಡ್ಡ ಹುಳಗಳು, ಎಲೆ ತಿನ್ನುವಂತ ಹುಳ, ಕಾಯಿ ತಿನ್ನುವಂತ ಹುಳ ಎಲೆಯ ಮೇಘ ಭಾಗದಲ್ಲಿ ಇರಲ್ಲ, ಎಲೆಯ ಕೆಳ ಭಾಗದಲ್ಲಿ ಇರುತ್ತೆ. ಬಿಸಿಲಿಗೆ ಎಲೆ ಕೆಳಭಾಗದಲ್ಲಿ ಇರುತ್ತೆ. ನಾವು ಔಷಧಿನ ಸ್ಪ್ರೇ ಮಾಡ್ತಾ ಇರುವಂತದ್ದು ಮೇಲಿನ ಭಾಗದಲ್ಲಿ. ಆ ಔಷಧಿ ಮೇಲಿನ ಭಾಗದಲ್ಲಿ ಸ್ಪ್ರೇ ಮಾಡಿದಾಗ ಔಷಧಿ ಸ್ವಲ್ಪ ದಿನಗಳ ಆ ಪವರ್ ಇರೋವರೆಗೂ ಅದು ಎಲ್ಲೋ ಒಂದು ಕಡೆ ಔಸ್ಕೊಂಡಿರುತ್ತೆ. ಮತ್ತೆ ಔಷಧಿಯ ಒಂದು ಪವರ್ ಕಡಿಮೆ ಆದಾಗ ಮತ್ತೆ ಎಲೆಯನ್ನ ತಿನ್ನೋದಕ್ಕೆ, ರಸನ ಇರೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಬಟ್ ಅಗ್ರಿ 82 ನ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡ್ತು ಅಂದ್ರೆ ಎಲೆಯ ಮೇಲ ಭಾಗದಲ್ಲೂ ಔಷಧಿನ ಸಂಪೂರ್ಣವಾಗಿ ಹರಡಿಸುತ್ತೆ. ಆ ಒಂದು ಹರಡುವಂತ ಔಷಧಿ ಎಲೆಯ ಮೇಲ್ಭಾಗದಲ್ಲಿ ಹೆಚ್ಚು ಸಮಯ ತೇವಾಂಶ ಎಲೆಯ ಮೇಲ್ಭಾಗದಲ್ಲಿ ಇರುವ ಕಾರಣದಿಂದ ಆಟೋಮೆಟಿಕ್ ಆಗಿ ಎಲೆಯ ಕೆಳ ಭಾಗದಲ್ಲೂ ಕೂಡ ಔಷಧಿ ಅನ್ನೋದು ಸ್ಪ್ರೆಡ್ ಆಗುತ್ತೆ, ಕಂಪ್ಲೀಟ್ ಆಗಿ ಎಲೆ ವೆಟ್ಟಾಗುತ್ತೆ. ಗಿಡ ಸಂಪೂರ್ಣವಾಗಿ ತೊಡ್ಸೋದಕ್ಕೆ, ನೆನ್ಸೋದಕ್ಕೆ ಅಗ್ರಿ 82 ತುಂಬಾ ಕೆಲಸ ಮಾಡುತ್ತೆ. 4 ಪಾಯಿಂಟ್ ಆಯ್ತು. ಅದೇ ರೀತಿ 5ನೇ ಪಾಯಿಂಟ್ ಏನಪ್ಪಾ ಅಂದ್ರೆ ವಾಟರ್ pH. ಯಾವಾಗ ವಾಟರ್ pH ತುಂಬಾ ಹೆಚ್ಚಾಗಿ ಗಡ್ಸು ವಾಟರ್ ಅಂತ ಹೇಳ್ತೀವಿ, ಹಾರ್ಡ್ ವಾಟರ್ ಅಂತ ಹೇಳ್ತೀವಿ. ಹಾರ್ಡ್ ವಾಟರ್, ಸಾಫ್ಟ್ ವಾಟರ್.
ಹಾರ್ಡ್ ವಾಟರ್ಗೆ ಯಾವುದೇ ಒಂದು ಔಷಧಿಗಳನ್ನ ಹಾಕಿ, ಯಾವುದೇ ಒಂದು ಗೊಬ್ಬರಗಳನ್ನ ಹಾಕಿ ಆ ನೀರಿನಲ್ಲಿ ಕರಗಲ್ಲ. ಬೇವಿನೆಣ್ಣೆ ಹಾಕಿ, ಅಗ್ರಿ ಪ್ರೊಟೆಕ್ಟ್ ಹಾಕಿ, ಇಲ್ಲ ಬೇರೆ ಒಂದು ವಾಟರ್ ಸೋಲಬಲ್ ಫರ್ಟಿಲೈಸರ್ ಹಾಕಿ, ಇಲ್ಲ ಬೋರನ್ ಹಾಕಿ, ಇಲ್ಲ ಯಾವ್ದಾದ್ರು ಒಂದು ಹೊರಗಡೆ ಫಂಗಿಸೈಡ್ಸ್ ನ ಹಾಕಿ, ಕಳೆನಾಶನ ಹಾಕಿ, ಮಿಕ್ಸ್ ಆಗಲ್ಲ, ಮತ್ತೆ ಮತ್ತೆ ಬೇರೆ ಆಗೋಕ ನೀರಿನಲ್ಲಿ ಸರಿಯಾಗಿ ಕರಗಲ್ಲ. ಬಟ್ ಅಗ್ರಿ ಎಡಿಟ್ ಏನ್ ಕೆಲಸ ಮಾಡುತ್ತಪ್ಪ ಅಂದ್ರೆ, ಯಾವುದೇ ಒಂದು ಔಷಧಿ ಆಗ್ಲಿ, ಅದು ಪೌಡರ್ ಆಗ್ಲಿ, ಅದು ಲಿಕ್ವಿಡ್ ಆಗ್ಲಿ, ಅದು ಎಣ್ಣೆ ರೂಪದಲ್ಲಿ ಇರಲಿ, ಅದು ಸಂಪೂರ್ಣವಾಗಿ ನೀರಿನಲ್ಲಿ ಕರಗಿಸುತ್ತೆ, ಡೈಲ್ಯೂಟ್ ಮಾಡುತ್ತೆ. ಏನ್ ಮಾಡುತ್ತೆ? ಡೈಲ್ಯೂಟ್ ಮಾಡುತ್ತೆ. ಆ ಡೈಲ್ಯೂಟ್ ಮಾಡಿ ಆ ನೀರಿನಲ್ಲಿ ಒಂದು ಸಲ ಮಿಕ್ಸ್ ಆಗ್ತು ಅಂದ್ರೆ ಅದು ಮತ್ತೆ ಬೇರೆ ಬೇರೆ ಆಗಲ್ಲ. ನೀವು ಇವತ್ತು ಇದನ್ನ ಹೇಳಿದ ಪಾಯಿಂಟ್ಸ್ ಪ್ರತಿಯೊಂದು ಕೂಡ ನೀವು ಬೆಳಿಗ್ಗೆ ಪರೀಕ್ಷೆ ಮಾಡಿ, ಯಾವುದು ಕೂಡ ಫೇಲ್ ಆಗಲ್ಲ. ಒಂದು ಸಲ ಅಗ್ರಿಯೇಟ್ ನ ಯೂಸ್ ಮಾಡಿ ಆ ನೀರಿನ ಜೊತೆಗೆ ಅಗ್ರಿಯೇಟ್ ಜೊತೆಯಲ್ಲಿ ಬೇರೆ ಒಂದು ಔಷಧಿ ಹಾಕ್ತು ಅಂದ್ರೆ ತಕ್ಷಣ ಕರಗೋಗುತ್ತೆ, ತಕ್ಷಣ ಮಿಕ್ಸ್ ಆಗ್ಬಿಡುತ್ತೆ. ಒಂದು ಸಲ ಮಿಕ್ಸ್ ಆದ್ಮೇಲೆ 1 ಗಂಟೆ ಅಲ್ಲ 2 ಗಂಟೆ ಬಿಟ್ಟು ಕೂಡ ನೋಡಿ, ಅದು ಹಾಗೆ ಇರುತ್ತೆ, ಬೇರೆ ಬೇರೆ ಆಗಲ್ಲ. ಎಣ್ಣೆ ಬೇವಿನೆಣ್ಣೆ ಮಿಕ್ಸ್ ಮಾಡ್ಕೊಂಡ್ರೆ ಮೇಲ್ ತೇಲುತ್ತೆ, ಬೇರೆ ಬೇರೆ ಆಗ್ಬಿಡುತ್ತೆ, ಡಿಫ್ರೆಂಟ್ ಆಗ್ಬಿಡುತ್ತೆ, ಸಪ್ರೇಟ್ ಆಗ್ಬಿಡುತ್ತೆ, ಸರಿಯಾಗಿ ಕರಗಲ್ಲ. ಪೌಡರ್ ಹಾಕಿದ್ರೆ ಕೆಳಗಡೆ ಹೋಗ್ಬಿಡುತ್ತೆ, ವಾಟರ್ ಮೇಲೆ ಉಳ್ಕೊಳ್ಳುತ್ತೆ. ಬಟ್ ಅಗ್ರಿ ಎಡಿಟಿವ್ ಹಾಕಿದ್ರೆ ಯಾವುದೇ ರೀತಿ ಬೇರೆ ಬೇರೆ ಆಗಲ್ಲ, ಎಲ್ಲ ಔಷಧಿಗಳು ಕರಗುತ್ತೆ. ಇದರಿಂದ ನಮಗೆ ಏನು ಉಪಯೋಗ ಅಂದ್ರೆ, ಎಲ್ಲಾ ಸಸ್ಯಗಳಿಗೂ ಮರಗಳಿಗೂ ಸಮಾನವಾಗಿ ಔಷಧಿ ಅನ್ನೋದು, ಪವರ್ ಅನ್ನೋದು ಯೂಸ್ ಆಗುತ್ತೆ, ಬೀಳುತ್ತೆ. ಸೊ ಇದರಿಂದ ನಮಗೆ ಏನಪ್ಪಾ ಬೆನಿಫಿಟ್ ಅಂದ್ರೆ, ಡ್ರಿಪ್ ಪೈಪ್ಸ್ ಬ್ಲಾಕ್ ಆಗುವಂಥದ್ದು. ಯಾವಾಗ ಔಷಧಿ ಅಲ್ಲೇ ಉಳ್ಕೊಳ್ಳುತ್ತೆ, ಪವರ್ಫುಲ್ ಇದ್ದಾಗ ಇಂಗ್ರೀಡಿಯೆಂಟ್ಸ್ ಏನಾಗುತ್ತೆ, ಸಣ್ಣ ಹೋಲ್ಸ್ ಕಚ್ಕೊಂಡಾಗ ಡ್ರಿಪ್ ಪೈಪ್ಸ್ ಬ್ಲಾಕ್ ಆಗುತ್ತೆ. ನಾವು ಸ್ಪ್ರೇ ಮಾಡ್ತಾ ಇರುವಂತ ಒಂದು ಸ್ಪ್ರೇಯರ್ ಟ್ಯಾಂಕ್ಸ್ ಕೂಡ, ನಾಸಲ್ಸ್ ಕೂಡ ಬ್ಲಾಕ್ ಆಗುತ್ತೆ, ಅದು ಕೂಡ ತುಂಬಾ ಹಾಳಾಗುತ್ತೆ. ಹಾಗೆ ಅದೇ ರೀತಿ ಸರಿಯಾಗಿ ರಿಸಲ್ಟ್ ಕೂಡ ಬರಲ್ಲ. ಸ್ವಲ್ಪ ಜಾಗದಲ್ಲಿ ಪವರ್ ಚೆನ್ನಾಗಿ ಬಿದ್ದು, ಇನ್ನೊಂದು ಕಡೆ ಪವರ್ ಬಿದ್ದಿಲ್ಲ ಅಂದ್ರೆ ಅಲ್ಲಿ ಕೆಲಸ ಮಾಡಲ್ಲ. ಮತ್ತೆ ಒಂದು 5 ದಿನ ಬಿಟ್ರೆ ಮತ್ತೆ ಅಲ್ಲಿರುವಂತ ರೋಗಗಳು, ಹುಳಗಳು ಮತ್ತೆ ಬೇರೆ ಕಡೆ ದಾಳಿ ಮಾಡುತ್ತೆ, ಸ್ಪ್ರೆಡ್ ಆಗ್ತಾ ಇರುತ್ತೆ. ನಾವು ಮತ್ತೆ ಏನ್ ಮಾಡ್ಬೇಕು? ಔಷಧಿಗಳನ್ನ ಸ್ಪ್ರೇ ಮಾಡಬೇಕು. ಬಟ್ ಅಗ್ರಿ ಎಡಿಟಿವ್ ನಾವು ಯಾವುದೇ ಒಂದು ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಫಂಗಿಸೈಡ್, ಹರ್ಬಿಸೈಡ್ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡಿದ್ರೆ ಮತ್ತೆ ಸ್ಪ್ರೇ ಮಾಡೋ ಅವಶ್ಯಕತೆ ಬರಲ್ಲ. ಒಂದೇ ಸಲ ಸ್ಪ್ರೇ ಮಾಡಿದ್ರು ಆ ಒಂದೇ ಸಲ ರಿಸಲ್ಟ್ ಬರಬೇಕು ಅಂದ್ರೆ ಕಂಪಲ್ಸರಿ ಆಗಿ ಅಗ್ರಿ ಎಡಿಟಿವ್ ನ ಯೂಸ್ ಮಾಡಬೇಕು. ಇಲ್ಲ ಅಂದ್ರೆ ಏನಾಗುತ್ತೆ, 2 ರಿಂದ 3 ರಿಂದ 4 ಸಲ ಕೂಡ ಸ್ಪ್ರೇ ಮಾಡೋ ಪರಿಸ್ಥಿತಿ ಬರುತ್ತೆ. ಅದೇ ರೀತಿ ನಮ್ಮ ಅಗ್ರಿ ಎಡಿಟಿವ್ ಟೈಮ್ನ ಸೇವ್ ಮಾಡುತ್ತೆ, ಮನಿನ ಸೇವ್ ಮಾಡುತ್ತೆ. ನಾವೇನೆಲ್ಲ ಮನಿ ಈ ಬೇರೆ ಬೇರೆ ಔಷಧಿಗಳನ್ನ ಮತ್ತೆ ಪರ್ಚೇಸ್ ಮಾಡಬೇಕು, ಅದರ ಬಳಕೆ ಕಡಿಮೆ ಆಗುತ್ತೆ. ಅದೇ ರೀತಿ ನಮ್ಮ ಅಗ್ರಿ ಎಡಿಟಿವ್ ಕಂಪ್ಲೀಟ್ ಆಗಿ ಸೇಫ್, ನ್ಯಾಚುರಲ್, ಯಾವುದೇ ಒಂದು ಪ್ರಾಣಿ ಪಕ್ಷಿಗಳಿಗೆ, ಮನುಷ್ಯರಿಗೆ, ಭೂಮಿಯಲ್ಲಿರುವಂತಹ ಸೂಕ್ಷ್ಮ ಜೀವಿಗಳಿಗೆ ಹಾನಿಕರ ಉಂಟು ಮಾಡಲ್ಲ. ಅದೇ ರೀತಿ ಡ್ರಿಪ್ ಪೈಪ್ಸ್ ಬ್ಲಾಕ್ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ, ನಾಸಲ್ಸ್ ಬ್ಲಾಕ್ ಆಗೋದನ್ನ ಸ್ಟಾಪ್ ಮಾಡುತ್ತೆ. ಅದೇ ರೀತಿ ತುಕ್ಕು ಹಿಡಿಯುವಂತ ಪೈಪ್ಸ್, ಕಬ್ಬಿಣಗಳೆಲ್ಲ ಏನಿರುತ್ತೆ, ಸ್ಪೇರ್ ಟ್ಯಾಂಕ್ಸ್ ಇರುತ್ತೆ, ಅದನ್ನು ಕೂಡ ಸ್ಟಾಪ್ ಮಾಡುತ್ತೆ, ಕಂಟ್ರೋಲ್ ಮಾಡುತ್ತೆ ನಮ್ಮ ಅಗ್ರಿ ಎಡಿಟಿವ್. ನಾನು ಇವಾಗ ಒಂದು ಫೈನಲ್ ಆಗಿ ಒಂದು ಎಕ್ಸಾಂಪಲ್ ನ ಕೊಡ್ತೀನಿ, ಎಲ್ಲರೂ ಕೂಡ ಆನ್ಸರ್ ಮಾಡಿ. ಜ್ವರ ಬಂದಾಗ ಹಾಸ್ಪಿಟಲ್ಗೆ ಹೋಗ್ತೀವಿ, ಟಾಬ್ಲೆಟ್ ತಗೊಂಡ್ರೆ ಆ ಜ್ವರ ಬೇಗ ಕಡಿಮೆ ಆಗುತ್ತಾ, ಇಲ್ಲ ಇಂಜೆಕ್ಷನ್ ತಗೊಂಡ್ರೆ ಜ್ವರ ಬೇಗ ಕಡಿಮೆ ಆಗುತ್ತಾ? ಫಾಸ್ಟ್ ಆಗಿ ಏನ್ ಕೆಲಸ ಮಾಡುತ್ತೆ? ನಾವು ಬೇಗ ಚಾಟ್ ಬಾಕ್ಸ್ ಅಲ್ಲಿ ಇಂಜೆಕ್ಷನ್ ಇಲ್ಲ ಟಾಬ್ಲೆಟ್ ಬೇಗ, ಕಮಾನ್ ಫಾಸ್ಟ್. ಎಸ್. ಸೊ ಅದೇ ರೀತಿ ಇಂಜೆಕ್ಷನ್ ಹೇಗೆ ನಮ್ಮ ಬಾಡಿಯಲ್ಲಿ ಬೇಗ ಕೆಲಸ ಮಾಡುತ್ತೆ, ಅಗ್ರಿ ನಾವು ಬೇರೆ ಒಂದು ಪ್ರಾಡಕ್ಟ್ ಅಲ್ಲಿ ನಾವು ಮಿಕ್ಸ್ ಮಾಡಿ ಯೂಸ್ ಮಾಡಿದಾಗ ಏನಾಗುತ್ತಪ್ಪ ಅಂದ್ರೆ, ಇಂಜೆಕ್ಷನ್ ಎಷ್ಟು ಬೇಗ ಕೆಲಸ ಮಾಡುತ್ತೋ ಅದೇ ರೀತಿ ಅಗ್ರಿ ಎಡಿಟಿವ್ ಕೂಡ ಸ್ಪ್ರೇ ಮಾಡಿದ ತಕ್ಷಣ ಔಷಧಿ ಆಕ್ಟಿವ್ ಆಗಿ ವೆಟ್ಟು ಸ್ಟಿಕ್ ಆಗಿ, ಎಲೆ ಮೇಲೆ ಸ್ಟಿಕ್ ಆಗಿ, ಔಷಧಿ ತುಂಬಾ ಎಲೆಗಳ ಮೇಲೆ ಮೂಲೆ ಮುಳ್ಳು ಹರಡಿ, ಎಲೆ ಭಾಗದಲ್ಲೂ ಕೂಡ ಅದು ಸ್ಪ್ರೆಡ್ ಆಗಿ ಕಾರಣದಿಂದ ವಾಟರ್ ಪೀಸ್ ನ ಬ್ಯಾಲೆನ್ಸ್ ಮಾಡಿ ಎಲ್ಲಾ ಇಂಗ್ರೀಡಿಯೆಂಟ್ಸ್ ಕರಗಿ ಹಾಗೆ ಮಿಕ್ಸ್ ಮಾಡೋದ್ರಿಂದ ಏನಾಗುತ್ತೆ, ಇಂಜೆಕ್ಷನ್ ಏನ್ ಕೆಲಸ ಮಾಡುತ್ತೆ ಅದೇ ರೀತಿ ಕೆಲಸ ಮಾಡುತ್ತೆ. ಇಂಜೆಕ್ಷನ್ ಎಲ್ಲಿ ಕೊಡ್ತಾರೆ? ಇಲ್ಲ ಕುಂಡಿ ಕೊಡ್ತಾರೆ. ಅದೆಲ್ಲ ಒಂದು ಬ್ಲಡ್ ಗಳಲ್ಲಿ ಮಿಕ್ಸ್ ಆಗಿ ಎಲ್ಲೇ ಒಂದು ಭಾಗದಲ್ಲಿ ಪ್ರಾಬ್ಲಮ್ ಇದ್ರು ಅದನ್ನ ಕ್ಲಿಯರ್ ಮಾಡಿದ್ರೆ ಡಿಸ್ಟ್ರಾಯ್ ಮಾಡುತ್ತೆ. ಅಗ್ರಿ ಎಡಿಟಿವ್ ನ ಸ್ಪ್ರೇ ಮಾಡಿದ್ರೆ ಎಲೆಯ ಪತ್ರ ರಂಧ್ರಗಳ ಮುಖಾಂತರ ಎಲ್ಲಾ ಭಾಗದಲ್ಲೂ ಹೋಗಿ ಔಷಧಿ ತುಂಬಾ ಚೆನ್ನಾಗಿ ಇಂಜೆಕ್ಷನ್ ಕೆಲಸ ಮಾಡುತ್ತೆ, ಅದೇ ರೀತಿ ಕೆಲಸ ಮಾಡುತ್ತೆ. ಎಸ್, ಎಲ್ಲರಿಗೂ ಅಗ್ರಿ ಎಡಿಟಿವ್ ಬಗ್ಗೆ ಅರ್ಥ ಆಯ್ತು ಅನ್ಕೋತೀನಿ, ಎಲ್ಲರಿಗೂ ಅರ್ಥ ಆಯ್ತು ಅನ್ಕೋತೀನಿ. ಪ್ರತಿಯೊಬ್ಬ ರೈತರು ಕೂಡ ಬೆಳೆಯನ್ನ ಬೆಳಿತಾರೆ, ರೋಗ ಬಂದೇ ಬರುತ್ತೆ, ಔಷಧಿ ಗೊಬ್ಬರಗಳನ್ನ ಸ್ಪ್ರೇ ಮಾಡ್ತಾರೆ. ಔಷಧಿ ಗೊಬ್ಬರಗಳು ಸಂಪೂರ್ಣವಾಗಿ ಕೆಲಸ ಮಾಡ್ಬೇಕು, ಅದನ್ನ ಯೂಸ್ ಮತ್ತೆ ಯೂಸ್ ಮಾಡಬಾರ್ದು, ಖರ್ಚು ಕಡಿಮೆ ಮಾಡ್ಕೋಬೇಕು ಅಂದ್ರೆ ಅಗ್ರಿ ಎಡಿಟಿವ್ ನ ಕಂಪ್ಲೀಟ್ ಆಗಿ ಬೇರೆ ಒಂದು ಔಷಧಿ ಜೊತೆಯಲ್ಲಿ ಯೂಸ್ ಮಾಡಬೇಕು. ನಾವು ಅಗ್ರಿ ಎಡಿಟಿವ್ ನ ಸ್ಪ್ರೇ ಮಾಡ್ತಾ ಇದೀವಿ ಅಂದ್ರೆ ಫಸ್ಟ್ ಪಿಕ್ಚರ್ ನ ಅಬ್ಸರ್ವ್ ಮಾಡಿ. ಫಸ್ಟ್ ಪಿಕ್ಚರ್ ಏನ್ ಮಾಡ್ತಾ ಇದ್ದಾರೆ? ಫಸ್ಟ್ ಪಿಕ್ಚರ್ ಏನ್ ಕಾಣಿಸ್ತಾ ಇದೆ ನಿಮಗೆ? ಫಾಸ್ಟ್ ರೆಸ್ಪಾನ್ಸ್ ಪ್ಲೀಸ್.
ಸ್ಪ್ರೇ ಮಾಡ್ತಾ ಇದ್ದಾರೆ. ಏನೇನು ಸ್ಪ್ರೇ ಮಾಡ್ತಾರೆ? ಹುಳಗಳಿಗೆ ಸ್ಪ್ರೇ ಮಾಡ್ತಾರೆ, ಫಂಗಸ್ ಬಂದಾಗ ಸ್ಪ್ರೇ ಮಾಡ್ತಾರೆ, ಚುಕ್ಕಿ ರೋಗ ಬಂದಾಗ ಸ್ಪ್ರೇ ಮಾಡ್ತಾರೆ, ಕಳೆಗಳು ಬೆಳ್ಕೊಂಡಾಗ ಸ್ಪ್ರೇ ಮಾಡ್ತಾರೆ, ಗ್ರೋತ್ ಪ್ರಮೋಟರ್ಸ್ ಸ್ಪ್ರೇ ಮಾಡ್ತಾರೆ ಅಲ್ವಾ? ಎಸ್, ಆ ಒಂದು ಔಷಧಿ ಜೊತೆಲಿ ಇದನ್ನ ಸ್ಪ್ರೇ ಮಾಡಬೇಕು. 1 ಲೀಟರ್ಗೆ 1/2 ml ಯೂಸ್ ಮಾಡಬೇಕು, 10 ಲೀಟರ್ಗೆ 5 ml ಯೂಸ್ ಮಾಡಬೇಕು, 15 ಲೀಟರ್ಗೆ 7 ml ಯೂಸ್ ಮಾಡಬೇಕು, 20 ಲೀಟರ್ಗೆ 10 ml ಯೂಸ್ ಮಾಡಬೇಕು, 100 ಲೀಟರ್ಗೆ 50 ml ಯೂಸ್ ಮಾಡಬೇಕು. ಅಂದ್ರೆ ಅರ್ಥ ಆಯ್ತಾ? 1 ಲೀಟರ್ಗೆ 1/2 ml ತರ ಅಗ್ರಿ ನ ಯೂಸ್ ಮಾಡಬೇಕು. ಏನೇ ಒಂದು ಸ್ಪ್ರೇ ಮಾಡ್ಲಿ, ಯಾವುದೇ ಪ್ರಾಡಕ್ಟ್ ಅಲ್ಲ, ಯಾವುದೇ ಕಂಪನಿ ಪ್ರಾಡಕ್ಟ್ ಆಗಲಿ, ಆ ಪ್ರಾಡಕ್ಟ್ ಕೆಲಸ ಮಾಡ್ಬೇಕಾ? ಅಗ್ರಿ ನ ಕಂಪಲ್ಸರಿ ನಾವು ಯೂಸ್ ಮಾಡಲೇಬೇಕು. ಸೆಕೆಂಡ್ ಪಾಯಿಂಟ್ ಬಂದು ಡ್ರಿಪ್ ಇರಿಗೇಷನ್ ಅಲ್ಲಿ ಯಾವುದೇ ಒಂದು ಹುಳಕ್ಕೆ ಔಷಧಿ ಕೊಟ್ರೆ ಡ್ರಿಪ್ ಅಲ್ಲಿ ವಾಟರ್ ಸಾಲ್ಯುಬಲ್ ಫರ್ಟಿಲೈಸರ್ಸ್ ಕೊಟ್ಟಾಗ, ಡ್ರಿಪ್ ಇದ್ದಾಗ DAP ಯೂರಿಯಾ ಯೂಸ್ ಮಾಡಲ್ಲ, ವಾಟರ್ ಸಾಲ್ಯುಬಲ್ ಕೊಡ್ತಾರೆ. 19 12 12 13 45 0 36 36 0 52 34 ಈ ತರ ಗೊಬ್ಬರಗಳು ಕೊಡ್ತಾರೆ. ಆ ತರ ಗೊಬ್ಬರ ಕೊಟ್ಟಾಗ ನಾವು ಎಷ್ಟಿದೆ ಅಗ್ರಿ ಯುಮಿಕ್ ಲಿಕ್ವಿಡ್ ಕೊಟ್ಟಾಗ, ಅಗ್ರಿ ನಾನೋಟೆಕ್ ಡ್ರಿಪ್ ಅಲ್ಲಿ ಕೊಟ್ಟಾಗ ಕಂಪಲ್ಸರಿ ಅಗ್ರಿ 160 ml ಆಗಿ ಡ್ರಿಪ್ ಅಲ್ಲಿ ಕೊಡಬೇಕು. ಒಂದು 80 ಲೀಟರ್ ಟ್ಯಾಂಕ್ ಇರುತ್ತೆ, ಅದರಲ್ಲಿ ಕರಗಿಸಿ ಮಿಕ್ಸ್ ಮಾಡಿ ಅದನ್ನ ನೀರಿನ ಮುಖಾಂತರ ಕಳಿಸ್ತಾ ಇರ್ತಾರೆ. ಅದರ ಜೊತೆಲಿ ಅಗ್ರಿ